ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಯಶೋಧ ತುಂಬ ಕೋಪ ಬಂದ್ಬಿಟ್ಟಿದೆ. ಕೃಷ್ಣನ ಮೇಲೆ ಅಷ್ಟೊಂದು ಅಪವಾದ ಹೊರಿಸ್ಬಿಟ್ರಲ್ಲ ನಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡಿದ್ಲು. ಅದಕ್ಕೆ ಅವ್ರ ಮನೆಗೆ ಬಂದಿರೋ ಅಂಥ ಹುಡುಗಿ ಅವಳನ್ನು ಆಚೆ ಕರ್ಕೊಂಡೋಗಿ ಪಾನಿಪುರಿ ಕೊಡ್ಸೋಕ್ಕೆ ಐಡಿಯಾ ಮಾಡ್ಕೊಂಡಿದ್ದಾಳೆ. ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ತಿದ್ದಾಳೆ. ನನಗೆ ಯಾಕಮ್ಮ ಈಗ ಪಾನಿಪುರಿ ಅಂತ ಯಶೋಧ ಹೇಳ್ತಾಳೆ. ಅದಕ್ಕೆ ಬನ್ನಿ ಆಂಟಿ, ನಾನು ಅಷ್ಟೊಂದು ದಿನದಿಂದ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಾನೊಂದು ಪಾನಿಪುರಿ ಕೊಡ್ಸೋಕ್ಕಾಗಲ್ವ ನಿಮಗೆ ಅಂತೇಳಿ. ಸ್ವಲ್ಪ ಖಾರ ಇರಲಿ ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಯಶೋಧ ನನಗೂ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ತಾಳೆ. ಆಮೇಲೆ ಇಬ್ಬರು ಖುಷಿಯಾಗಿ ಪಾನಿಪುರಿ ತಿಂತಾರೆ. ತುಂಬ ರುಚಿಯಾಗಿ ಮಾಡ್ತಾರೆ ಅಂತ ಮಾತಾಡಿಕೊಂಡು ತಿಂದ್ಕೊಂಡು ಬರ್ತಾರೆ. ಬಂದು ಆಮೇಲೆ ತುಂಬ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಮಾತ್ರ ಕೃಷ್ಣನ ಬಗ್ಗೆ ಯಾರು ಏನೂ ಮಾತಾಡೋಂಗಿಲ್ಲ. ಅವಳಿಗೆ ಅಷ್ಟು ಬೇಜಾರಾಗುತ್ತೆ. ಅವ್ರ ಅಣ್ಣನ ಮಗನೇ ಆಗಿದ್ರೂ ಕೂಡ ಕೃಷ್ಣನ ಬಗ್ಗೆ ಯಾರೂ ಏನೂ ಮಾತಾಡಬಾರ್ದು, ಅಷ್ಟೊಂದು ಪ್ರೀತಿ ಅವನ ಮೇಲಿದೆ. ಅವನು ಅಂಥ ತಪ್ಪೇನು ಮಾಡಿರಲ್ಲ, ಆದರೂ ಕೂಡ ಸಿಕ್ಕಾಕಿಸ್ತಿದ್ದಾಳೆ ಅವ್ರ ಅತ್ತಿಗೆ. ಆ ಥರ ಮಾಡಿ ಸಿಕ್ಕಾಕಿಸ್ಬಿಟ್ಟು ಅವನಿಗೆ ಬಯಸೋದೇ ಆಗಿದೆ. ಇಲ್ಲಿ ಪಾನಿಪುರಿನ ಇಸ್ಕೊಂಡು ತಿಂತಿದ್ದಾರೆ. ಒಂದೊಂದು ಪಾನಿಪುರಿನೂ ಇಸ್ಕೊಂಡು ತುಂಬ ರುಚಿಯಾಗಿದೆ ಅಂತ ಹೇಳಿಕೊಂಡು ಇಬ್ಬರೂ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾರೆ ಇಬ್ಬರೂ. ಓಕೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ತಿಂದ್ಕೊಂಡು ಅವರು ಮನೆಗೆ ಹೋಗ್ತಾರೆ. ಅಲ್ಲಿ ರೌಡಿ ಯಾರೋ ನೋಡ್ತಿರ್ತಾನೆ. ಯಶೋಧ ಇದ್ದಾಳೆ ಇಲ್ಲೇ, ಅವಳ ಜೊತೆ ಒಂದು ಹುಡುಗಿ ಬೇರೆ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಯಶೋಧನ ಕಿಡ್ನಾಪ್ ಮಾಡೋ ಐಡಿಯಾ ಅನಿಸುತ್ತೆ. ಆದರೆ ಆ ಹುಡುಗಿ ಇರೋದ್ರಿಂದ ಅವಳು ಬಚಾವಾದ್ಲು. ಇವತ್ತು ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಬೇಜಾರಾಗಿ ಕೂತಿರ್ತಾಳೆ ಸೋಫಾ ಮೇಲೆ. ಆವಾಗ ಅವ್ರ ಅಣ್ಣ ಬರ್ತಾನೆ. ತುಂಬಾ ಬೇಜಾರಾಗಿರುತ್ತೆ. ಕೃಷ್ಣಂಗೆ ಈ ಥರ ಎಲ್ಲ ಅಪವಾದ ಮಾಡ್ತಾರಲ್ಲ, ಅಷ್ಟು ದೊಡ್ಡ ಕಳ್ತನ ಹೊರಿಸ್ಬಿಟ್ರಲ್ಲ, ಪಾಪ ಅವನೇನೂ ಮಾಡ್ದೇ ಅವನಿಗೆ ಆ ಥರ ಕಳ್ತನ ಹೊರಿಸ್ಬಿಟ್ರಲ್ಲ, ಎಂಥ ಜನ ಇರಬೇಡ ಇವರು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆ ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಅವ್ರ ಅಣ್ಣ ಅಲ್ಲಿಗೆ ಬರ್ತಾನೆ. ಅವ್ರ ಅಣ್ಣ ಬಂದ್ಬಿಟ್ಟು ಯಶು ಅಂತ ಕರೀತಾನೆ. ಕರೆದಾಗ ಅವಳು ಮಾತೇ ಆಡಲ್ಲ, ತುಂಬ ಕೋಪ ಬಂದಿರುತ್ತೆ. ಆಮೇಲೆ ಎಷ್ಟೋ ಹೊತ್ತಾದಮೇಲೆ ಯಶು ಯಾಕೆ ಮಾತಾಡಲ್ವ ನನ್ನ ಹತ್ರ ಅಂತ ಕೇಳ್ತಾನೆ. ಆವಾಗ ಏನು ಮಾತಾಡ್ಲಣ್ಣ ನಿನ್ನ ಹತ್ರ, ಏನು ಮಾತಾಡಲಿ ಹೇಳು, ಅಪರಾಧಿನ ಬಿಡ್ತೀರಾ, ನಿರಪರಾಧಿನ ಅಪರಾಧಿ ಅಂತೀರಾ, ಏನು ಮಾತಾಡಲಿ, ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ತೀನಿ ಅಂತೀರಾ. ಪಾಪ ಅವ್ನು ಮಾಡಿರೋ ತಪ್ಪಾದರೂ ಏನಿದೆ, ಅವನಿನ್ನು ಕಳ್ತನ ಮಾಡೋಕ್ಕೆ ಹೋಗಿದ್ದ, ಹೇಳ್ತಾ ಇದ್ದೀನಿ ಅವ್ನು ಮಾಡಲ್ಲ ಕಳ್ತನ ಅಂತ ಅಷ್ಟು ಬಡ್ಕೊಂಡ್ರೂ ನನ್ನ ಮಾತೆ ಕೇಳ್ತಾ ಇಲ್ಲ ನೀನು. ಅವನೇ ಕಳ್ಳ, ಪೊಲೀಸ್ ಸ್ಟೇಷನ್ಗೆ ಇಟ್ಕೊಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಎಷ್ಟು ಬಡ್ಕೊಳ್ಳೋನು ಕೇಳ್ತಿಲ್ಲ, ನನಗೆ ಬೇಜಾರಾಗಲ್ವಾ, ನೀನು ಈ ಥರ ಮಾಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಣ್ಣ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಾನು ಏನು ಯೋಚನೆ ಮಾಡಲ್ಲ ಯಶು, ನಾನು ಯೋಚನೆ ಮಾಡೇ ಮಾಡೋದದೆಲ್ಲ ಅಂತ ಅಂತಾನೆ. ಏನು ಯೋಚನೆ ಮಾಡಲಿಲ್ಲ ಬಿಡು ನೀನು ಡೈರೆಕ್ಟ್ ಅವ್ನು ಕಳ್ಳ ಅಂತಲೇ ತೀರ್ಮಾನ ಮಾಡಿಬಿಟ್ಟೆ, ಏನು ಯೋಚನೆಯೇ ಮಾಡಲಿಲ್ಲ ನೀನು. ಯೋಚನೆ ಮಾಡಬೇಕು ಯಾವತ್ತು. ಅವನು ಏನು ಕದೀತಾನೆ, ಅವನಿಗೆ ಅವಶ್ಯಕತೆ ಏನಿದೆ ಕದಿಯೋಕ್ಕೆ, ಏನು ಬೇಕು ಅವನಿಗೆ, ಅವನದೇ ಅದು ಎಲ್ಲ, ಅವನು ಯಾಕೆ ಕದಿಬೇಕು ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಅಜ್ಜಿ ಸುಮ್ಮನೆ ತಿರ್ಗಾಡ್ಕೊ ಬರ್ತಾ ಇರುತ್ತೆ. ಅದೇ ಟೈಮಿಗೆ ಈ ಕಲ್ಯಾಣಿ ನಾಟಕ ಆಡಿಕೊಂಡು ರುಕ್ಕುನ ಸಿಕ್ಸ್ತಾ ಇದ್ದಾಳೆ. ಇಡೀ ಕಂಪ್ನಿ ಅವಳೇ ನೋಡ್ಕೋತಿದ್ದಾಳೆ, ಇಡೀ ಮನೆ ವ್ಯವಹಾರ ಅವಳೇ ನೋಡ್ಕೋತಿದ್ದಾಳೆ, ಎಲ್ಲ ಅವಳದೇ ದರ್ಬಾರ ಹಾಗೆ ಹೀಗೆ ಅಂತ ಫೋನಲ್ಲಿ ಮಾತಾಡ್ದಂಗೆ ಅಜ್ಜಿ ಅದನ್ನು ಕೇಳಿಸ್ಕೊಂಡು ಆಮೇಲೆ ರುಕ್ಕುನ ಬೈಯೋಬೇಕು ಅನ್ನೋದು ಇವಳು ಇಂಟೆನ್ಷನ್ ಆಗಿರುತ್ತೆ. ಹಂಗಾಗ್ಬಿಟ್ಟು ರುಕ್ಕುನ ಬಯಸಬೇಕು ಅನ್ನೋದೇ ಆಗಿದೆ ಇವಳದು. ಸ್ವಂತ ಅಕ್ಕ ತಂಗಿರಾದರೂ ನೋಡಿ ಹೀಗೆಲ್ಲ ಇರುತ್ತೆ ಮನಸ್ಸಲ್ಲಿ. ಎಲ್ಲೋ ಅಪರೂಪ ತುಂಬ ಚೆನ್ನಾಗಿರೋ ಅಂಥ ಅಕ್ಕ ತಂಗಿರನ್ನ ನಾವು ನೋಡೋದು. ಆಗ ಒಂದೇ ಮನೆಗೆ ಸೇರೋ ಅಂಥವ್ರು. ಕೃಷ್ಣನ ಮದುವೆ ಆದರೆ ಈ ಮನೆಗೆ ಅವಳು ಬರ್ತಾಳೆ. ಆದರೆ ರುಕ್ಕುಗಿರೋ ಬುದ್ಧಿ ಇವಳಿಗಿಲ್ಲ. ಇವಳು ಬರೀ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಇವಳು ಕ್ರಿಮಿನಲ್ ಜೊತೆನೇ ಸೇರ್ಕೊಬಿಟ್ಟಿದ್ದಾಳೆ. ಯಾರೋ ಕಳ್ಳರ ಜೊತೆ ಇವಳ್ದು ವ್ಯವಹಾರ ಇದೆ. ಹಾಗಾಗ್ಬಿಟ್ಟು ಕೃಷ್ಣ ಅದಕ್ಕೆಲ್ಲ ಅಡೆತಡೆ ಅಂತ ಹೇಳ್ಬಿಟ್ಟು ಕೃಷ್ಣನ ಒಳಗಾಕಿಸ್ಬೇಕು ಅಂತ ಭಾಳ ಪ್ರಯತ್ನ ಪಡ್ತಿದ್ದಾಳೆ. ಅಷ್ಟಿಷ್ಟು ಪ್ರಯತ್ನ ಪಡ್ತಿಲ್ಲ. ಸ್ವಂತ ಅತಿಥಿಯಾಗಿ ಬಂದಿದ್ದಾಳೆ ಈ ಮನೆಗೆ, ಆದರೂ ಕೃಷ್ಣಗೆ ಜೈಲಿಗೆ ಹಾಕಬೇಕು ಅಂತ.
ಅಜ್ಜಿ ಕೇಳಿಸ್ಲಿ ಅಂತ ಆ ಥರ ಹೇಳ್ತಿದ್ದಾಳೆ. ಓರ್ಗಣ್ಣಲ್ಲಿ ನೋಡೋದು ಅಜ್ಜಿ ಹೋಗಿದ್ದಾಳೆ ಇಲ್ವಾ ಅಂತೇಳ್ಬಿಟ್ಟು ಅವಳು ಹೋಗಿಲ್ಲ ಅಂತ ಗೊತ್ತದ ಮತ್ತೆ ಮಾತಾಡೋದು. ಹೀಗೇ ಮಾಡ್ತಿದ್ದಾಳೆ ಇವಳೇ ಅವ್ರ ಮಾವಿಗೆ ಇದೆಲ್ಲ ಗೊತ್ತಾಗ್ತಿದೆಯೋ ಇಲ್ವೋ. ಯಶೋದಂಗಂತೂ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ. ಗೊತ್ತಾದ್ರೂ ಅವ್ರ ಅಣ್ಣಂಗೆ ಹೇಳಿದ್ರೆ ಅವ್ರ ಅಣ್ಣ ಅದನ್ನು ನಂಬಲ್ಲ. ಹಂಗಾಗ್ಬಿಟ್ಟು ಅವ್ರ ಅಣ್ಣಂಗೆ ಹೇಳೋಕ್ಕೆ ಹೋಗಿಲ್ಲ ಅವಳು. ಯಶೋದಂಗೆ ಅಲ್ಪ ಸ್ವಲ್ಪ ಗೊತ್ತಿದೆ, ಇವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಿದೆ. ಮತ್ತು ರುಕ್ಕುಗೂ ಫುಲ್ ಗೊತ್ತಿದೆ. ಅದನ್ನ ಅಲ್ಲ ಕಣೆ ನೀನಿನ್ನೂ ಅವ್ನ ಸಂಪರ್ಕ ಬಿಟ್ಟಿಲ್ವ, ಸಂಘ ಬಿಟ್ಟಿಲ್ವೇನೆ ಅಕ್ಕ ಅಂತ ಕೇಳ್ತಾಳೆ. ಅದಕ್ಕೆ ಆನ್ಸರ್ ಇಲ್ಲ ಇವಳ ಹತ್ರ. ಒಟ್ಟಿಗೆ ಈ ಮನೆಗೆ ಅವಳು ಬರಬಾರ್ದು. ಇವಳು ಇಂಟೆನ್ಷನ್ ಆ ಥರ. ಇವ್ರನ್ನೆಲ್ಲ ಹಾಳು ಮಾಡಿಬಿಟ್ಟು ಇವಳು ಮೆರಿಬೇಕು ಅನ್ನೋದು ಒಂದಾಗಿರುತ್ತೆ. ಎಲ್ಲ ಜೈಲಿಗೆ ಕಳಿಸ್ಬೇಕು ಇವ್ರನ್ನೆಲ್ಲ ಅನ್ನೋದು ಈ ಮನೆಯವ್ರ ಮೇಲೆ ಸೇಡಿದೆ ಅವಳಿಗೆ. ಅವ್ರ ಅಣ್ಣನ ಸಾಯಿಸಿದ್ದು ಇವರಿಬ್ಬರೇ ಅಂತ ಇವಳು ಗಂಡ ಮತ್ತು ಇವಳು ಮೈದಾ ಇಬ್ಬರು ಸೇರಿ ನಮ್ಮ ಅಣ್ಣನ ಸಾಯಿಸಿದ್ರು ಅಂತ ಆ ಸೇಡ್ ಇಟ್ಕೊಂಡು ರೌಡಿಗಳ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾಳೆ ಅವಳು. ಪ್ರತಿಯೊಂದು ವಿಷಯದಲ್ಲೂ ರೌಡಿಗಳ ಜೊತೆ ಕೈ ಜೋಡಿಸ್ಕೊಂಡು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇವಳು ಮಾಡ್ತಾಳೆ. ಅವಳು ತಪ್ಪು ಅವಳಿಗೆ ಅರಿವಾಗಿಲ್ಲ ಇನ್ನೂ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.